ಮೊನ್ನೆ 4ನೇ ತಾರೀಕಿಗೆ GM ಕುರುಬ ಸಾಹೇಬ್ರ ತೋಟದಲ್ಲಿ ಒಂದು ರೋಡಿನ ಸಲುವಾಗಿ ಫಂಕ್ಷನ್ ಇಟ್ಟಿದ್ದಾರೆ ರೀ. ಇಟ್ಟ ಕಾರಣ ಈಗಾಗಲೇ ಅವರು ತಮ್ಮ ಹೊಲಕ್ಕೆ ಒಂದು 10 ತಿಂಗಳಿಂದ 80 ಲಕ್ಷ ಬಜೆಟ್ ಇಟ್ಟು ರೋಡ್ ಮಾಡಿಸ್ಕೊಂಡ್ರು. ಮತ್ತು ಇನ್ನೂ 1 ಕೋಟಿ ರೂಪಾಯಿ ರೋಡ್ ಇಡುವ ಅಂತ ಹೇಳ್ತಾನೆ. ಮತ್ತು ಅಲ್ಲಿ ಒಣ ಒಂದೇ ತನ್ನ ಹೊಲದಾಟೆ 2-3 ಹೊಲ ಅದಾವನು ಅವನ ಹೊಲಕ್ಕೆ ದಾರಿ ಬೆಳಗ್ತಾನೆ ರೀ. ಊರಾಗಿನ 30-40 ರೈತರು ಆದೀವ ದಾರಿ ಅವ್ರಿಗೆ ಏನೂ ಕೇಳಕ್ತಾ ಇರಲ್ಲ. ನಾ ರೈತರ ಪರ ಇದ್ದ ಅಂತ ಹೇಳ್ತಾನೆ. ರೈತರ ಪರ ಇದ್ದಕ್ಕಾರ ನಿನ್ನ ಹೊಲದು ಅಟ್ಟೆ ಸ್ವಾರ್ಥ ಯಾಕೆ ಮಾತಾಡ್ತಿ? ಎಲ್ಲ ಊರಂದು ನಿನ್ನ ದಾರಿ ಬಿಟ್ಟು ಬೇರೆಯವ್ರ ದಾರಿ ಯಾಕೆ ಕೇಳಿಲ್ಲ? ನಿಂದೇ ಹೊಲ್ದು ಯಾಕೆ ದಾರಿ ಹೇಳ್ತಪ್ಪ? ಇದ್ರಲ್ಲಿ ಅರುಣಗೌಡರು ಪುತ್ರ ವ್ಯಾಮೋಹ ಅದ ML ಸಾಹೇಬರು ಅಂತ ಹೇಳ್ತಿ. ನೀ ಪುತ್ರ ವ್ಯಾಮೋಹ ಇಲ್ಲನು, ನೀ ಸಮಾಜ ಮಾಡಿಲ್ಲನು. ನೀನು ಸಮಾಜಕ್ಕೆ ದೊಡ್ಡ ಸಮಾಜ ಇದ್ದು ಮಾತಾಡ್ದಾಗ ನೀನು ಎಷ್ಟೋ ಪಾಲಿಟಿಕ್ಸ್ ಮಾಡಿ ದೊಡ್ಡ ಸಮಾಜ ನಿನ್ನ ಸಮಾಜಕ್ಕೆ ಏನೇನೋ ಮಾಡ್ಕೊಂಡಿದ್ದಿ, ಅದು ಯಾರೂ ಕೇಳಿಲ್ಲ. ಈಗ ನೀನೇ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಿ 2-3 ಕೋಟಿ ರೂಪಾಯಿ. ಮಗಳದು ಚೌಡೇಶ್ವರ ದೇವಸ್ಥಾನ ಆತ, ಬಸವೇಶ್ವರ ದೇವಸ್ಥಾನ ಆತ. ಇವೆಲ್ಲ ಯಾಕೆ ಮಾಡಲಿಲ್ಲ? ನೀವು ಒಬ್ಬ ಯಾವ ಡಿಸ್ಟಿಕ್ದು ಎಜುಕೇಟೆಡ್ ಇಂಜಿನಿಯರ್ ಇದ್ದಿ ದುನಿಯಾದೇ. ನೀ ಏನು ಸ್ವಂತ ಶ್ರಮಪಟ್ಟು ರೊಕ್ಕ ಗಳಿಸಿಲ್ಲ. ಅದು ಎಷ್ಟು ಸರ್ಕಾರ ರೊಕ್ಕ ಲೂಟಿ ಹೊಡೆದಿದ್ದಿ. ಇಟ್ಟು 100 ಎಕರೆ ಆಸ್ತಿ ಮಾಡ್ಲಿಕ್ಕೆ ಏನು ಸ್ವಂತ ನಿನ್ನ ಬಾಲನ? ಇಲ್ಲ, ನಿಮ್ಮದು ನಿಮ್ಮ ಏನಾರು ಆಸ್ತಿ ಇತ್ತು 20-25 ಎಕರೆ ನಾವೆಲ್ಲನಲ್ಲ. ಈ 30 ವರ್ಷನಾಗ 200-300 ಎಕರೆ ಆಸ್ತಿ ಎಲ್ಲಿಂದ ಬರ್ತಪ್ಪ? ಅಕ್ರಮ ಅದ. ನೀವು ಅರುಣಗೌಡ್ರಿಗೆ ಬ್ಲಾಕ್ ಮೇಲ್ ಮಾಡತ್ತೀರಿ, ಲೋಕಾಯುಕ್ತರಿಗೆ ಇದು ಮಾಡ್ತೀವಿ. ಇದು ನಿಮಗೆ ಯಾರಿಗೆ ಲೋಕಾಯುಕ್ತರು ಕೊಡ್ಲಿಕ್ಕೆ ಇಲ್ಲಿ ಯಾರು ಹಿಂದಿಲ್ಲ. ಆ ರೀತಿ ಮಾತಾಡಬೇಡ್ರಿ ಸಾಹೇಬ್ರೆ, ಕುರುಬ ಸಾಹೇಬ್ರೆ. ನೀವು ಯಾವ ರೀತಿ ಮಾತಾಡಿದಾಗ ಒಡೆದ ರಾಜಕೀಯ ಆಡಿರಿ. ಹಿಂದೆ ಪಂಚಾಯತಿ ಅಧ್ಯಕ್ಷ ಮಾಡಕ್ಕಾರ ಲಿಂಗಾಯತರಿಗೆ ಮಾಡಬೇಕಾಗಿದ್ದು SC ಬ್ಯಾಕ್ವರ್ಡ್ ಕಾಲಕ್ಕೆ SC ಮಾಡಿರಿ. ಊರೇನು ತಪ್ಪು ತಿಳ್ಕೊಂಡಿಲ್ಲ ನಿಮ್ಯಾಗ. ಅವಾಗ ಲಿಂಗಾಯತರು ನಿಮ್ಗೆ ಹತ್ತಿರು ಮತ್ತು SC ಬಂದಾಕರ ಲಿಂಗಾಯತರಿಗೆ ಮಾಡಕ್ಕೆ ಓಡಾಡ್ರಿ. ಅವೆಲ್ಲ ಏನು ನೀವು ಪಾಲಿಟಿಕ್ಸ್ ಮಾಡಿದ್ದು ಊರಾಗ ಯಾರಿಗೆ ಕೂನಿಲ್ಲ ಏನ್ರಿ ಸಾಹೇಬ್ರ? ಹಂಗೆ ಮಾಡಬೇಡ್ರಿ. ಎಷ್ಟೋ ಕೆಲವೊಂದು ಜನರಿಗೆ ಎಷ್ಟು ಹಾದಿ ತಪ್ಪಿಸಿರಿ. ಇದೇ ಶಿವಪುತ್ರ ಅಣ್ಣವ್ರಿಗೆ ನಿಮ್ಮ ಫೌಂಡೇಶನ್ ಅಧ್ಯಕ್ಷ ಮಾಡಿದ್ರೆ ಆಳಿ ಲಿಂಗಾಯತರು ನಿಮ್ಗೆ ಹತ್ತಿರು. ಈಗ ಹತ್ತಲ್ಲ ಲಿಂಗಾಯತರು. ಒಂದು ನೀನು GM ಕುರುಬು ಫೌಂಡೇಶನ್ ಮಾಡಿ ಅವ್ರಿಗೆ ಅಧ್ಯಕ್ಷ ಮಾಡಿದ್ದಿ. ಯಾಕೆ ಮಾಡಿದೆಪ್ಪ? ಲಿಂಗಾಯತರು ಮಂದಿ ನೀನು ಬೇಕಂತೇಳಿ ಬೇನತ್ತೀವಿ. ಅದು ನಾವು ML ಹಿಂದೆ ಹಿಡಿದು ನಾವು 20 ವರ್ಷ ಆಯಿತು ಶಿವಪುತ್ರಣ ನಾವು ಕಾಂಗ್ರೆಸ್ನಾಗ ಇದ್ದೆವು. ಮಾಲಿಕೆ ಗುತ್ತರಿದ್ದರು ಕಾಂಗ್ರೆಸ್ ಮಾಡಿದ್ದೆವು. ML ಸಾಹೇಬ್ರು ಬಂದರು, ಇವತ್ತು ಯಾವಪಾಳ ಸಾಹೇಬ್ರು ಬಂದರು, ನಾವು ಕಾಂಗ್ರೆಸ್ ಮಾಡಿದ್ದೆವು. ಅವ್ನು ಓಡಿದ್ರು ಕಾಂಗ್ರೆಸ್ ಮಾಡೋಗ್ತಿದ್ದೆವು. ನಿನ್ನಪ್ಲೆ ಒಳಗೆ ಗೇಮ್ ಮಾಡಿ ಕಾಂಗ್ರೆಸ್ ಮಾಡ್ಲಿಕ್ಕೆ ಒಣ ML ಸಾಹೇಬ್ರಿಗೆ ಕಾಂಗ್ರೆಸ್ ಮುದಿ ತೋರಿಸಿದಿ. ಬರ್ತಾಗಿ ನೀ ಕಿಡ್ನಿ ಮಾಡ್ಲಿಕ್ಕೆ ಹಚ್ಚಿದಿ. ತಾಲೂಕದಾಗ ನಿನ್ನ ಜನ ಒಂದೇ ಬಂದು ನೀ ಚೌಡೇಶ್ವರ ರಾಣಿ ಎಲ್ಲ ಲಿಂಗನ ರಾಣಿ ಮಾಡ್ತಿ. ಸತ್ಯ ಎಲ್ಲ ಲಿಂಗನ ಭಕ್ತಿ ನೀ ಇದ್ದೀಯಪ್ಪ ಅಂದ್ರೆ ನಡಿ ಎಲ್ಲ ಲಿಂಗನ ಗುಡಿಗೆ ನಾಳೆಗೆ ಹೋಗಮಿ. ನೀ ಕೀಟಿ ಮಾಡಿದ್ದೆ ಖರೆ ಎಲ್ಲೇ ಒಂದೇ ಒಂದು ಮಾತಾಡದ ಸಿಂಗಲ್ ಮನುಷ್ಯ ಕಾಂಗ್ರೆಸ್ ಮಾಡತ್ತೆ ಹೇಳಿಲ್ಲ. ಇದಕ್ಕೆ ಸಾಕ್ಷಿ ನಾನೇ. ಯಾಕಂದ್ರೆ ನಾನು ಬಲಗೈ ಬಂಟಿದ್ದಂಗಿದ್ದ. ನೀವು ನನಗೆ ಏಟೋ ಮೋಸ ಮಾಡಿದಿ. ಏನೋ ಹೇಳಿ ನನ್ನ ಕೈಲೇ ಕೆಲಸ ಉಪಯೋಗ ತೊಗೊಂಡು ನಾನು ಖಾಲಿ ಬಿಟ್ಟಿದ್ದೀಗ 2 ವರ್ಷ ಆಯಿತು. ಆದರೂ ಯಾರೂ ನಿನಗೇನು ಕೇಳಿಲ್ಲ. ನಾವು ಬಿಡು ಅವ್ನು ಬುದ್ಧಿನೇ ಆಟ ಬಿಟ್ಟಿದ್ದೆವು. ಸಾಹೇಬ್ರೆ, ಒಂದು ML ಸಾಹೇಬರು 80-85 ವಯಸ್ಸವ ಮುತ್ಸೈದೆ ರಾಜಕಾರಣಿಯರ ಎಲ್ಲರಿಗೆ ಹಿಡ್ಕೊಂಡು ಹೋಗ್ಯಾರ. ಅಂಥವ್ರು ನಿನ್ನ ಬೆಟ್ಟಿಗೆ ಮ್ಯಾಗ ಬಂದು ನಿನ್ನ ಮನೆ ಮುಂದೆ 15-20 ಮುಂದೆ ನಿಂದಿರ್ಸಪ್ಪ ಅಂದ್ರೆ ನಿನ್ನ ಬಳಿ ಮಾನವೀಯತೆ ಇಲ್ಲ. ನೀ 5 ವರ್ಗದ ಉಪಾಧ್ಯಕ್ಷ ನೀ ಅರ್ಹತೆ ಇಲ್ಲ. ತಾಲೂಕಾ ಹಿಂದುಳಿದ ಆಯೋಗದ ಉಪಾಧ್ಯಕ್ಷ ಆಲಕ್ಕೆ ನೀ ಅರ್ಹತೆ ಇಲ್ಲ. ಅಲ್ಲ, ಬಹಿರಂಗವಾಗಿ ಅಸಮಾಧಾನ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಂದು ಬಹಿರಂಗವಾಗಿ ತಾಲೂಕಾದಾಗ ಒಂದು ಅರುಣಗೌಡ್ರದ್ದು ಹೆಂಗಾರಪ್ಪ ಅಂದ್ರೆ ಅವರು ಒಳ್ಳೆಯವ್ರ. ನೀನು ಒಳ್ಳೆಯವನೇ ಅಂದವಿದ್ದಿ. ಈಗ ನಿನಗೆ ಮುಂದೇನೋ ತಿಪ್ಪಲು ಮಾಡಿ ರಾಜಕೀಯದು ಆ ಪಾಪ ಮಾಲೀಕ ಗೊತ್ತಿವ್ರಿಗೆ ಏನೂ ಗುರ್ತಿಲ್ಲ. ಅಂಥವ್ರಿಗೆ ಅಂಥ ದೊಡ್ಡ 6 ಸಲ ML ಒಂದು ಸ್ಟೇಟದ ಮಿನಿಸ್ಟರ್ ಆಗಿ ಹೋಗ್ಯಾರ. ಅಂಥವ್ರು ಸುದ್ದ ಸುಳ್ಳು ಒಂದು ಹೇಳಿ ಅಂಥ ದೊಡ್ಡ ಮಂದಿಗೆ ಯಾವಾಗೂ ಅವ್ರಿಗೂ ದುರುಪಯೋಗ ಮಾಡ್ಕೋಬೇಡ ಸಾಹೇಬ್ರೆ. ವಿಚಾರ ಮಾಡಿ ಮಾತಾಡ್ರಿ. ಹಿಂದೆ ಅರುಣಗೌಡ್ರ ಶಕ್ತಿ ಭಾಳ ಅದ. ನೀವು ಶಕ್ತಿ ಹಚ್ಲಕತ್ತೀರಿ, ಹಂಗೆ ಹಚ್ಲಕ್ಕೆ ಹೋಗ್ಬೇಡ್ರಿ. ಅರುಣಗೌಡ್ರು ಎಲ್ಲಿ ಎಲ್ಲ ಕಡೆ ಅವ್ರ ತಂದೆಯವ್ರ ಅಧಿಕಾರದಾಗ ದುರುಪಯೋಗ ಬಳಸೋದು ಅಂತ ಹೇಳ್ತೀರಿ. ಎಲ್ಲಿ ದುರುಪಯೋಗ ಬಳಸೋಣ್ರಿ ಅರುಣಗೌಡ್ರು ಅನ್ನೋದು ಹೇಳ್ರಿ. ನಿಮ್ಗೇನು ಬೇಕಾಗ್ಯದ ಹೋಗಿ ML ಅವ್ರ ಬಳಿ ಹೋಗಿರಿ, ಹೇಳಿರಿ, ತೊಗೊಂಬಂದಿರಿ, ಮಾಡಿರಿ. ಬಿಟ್ಟರೆ ಅರುಣಗೌಡ್ರು ನಿಮ್ದ್ರದಾಗ ಏನೋ ಅಷ್ಟೇ ಮಾಡಿಲ್ಲ. ನೀವೇ ಮಾಡತ್ರಿ ಅರುಣಗೌಡ್ರು. ಯಾಕೆ? ನಾನು ಒಬ್ಬ ದೊಡ್ಡ ರೊಕ್ಕ ಗಳಿಸೀನಿ, ನಾನು 5 ಮನುಷ್ಯ ಇದ್ದ ML ಟಿಕೆಟ್ ಹಾಕಿಸಿದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಇದು ಅದ ನಿಮಗೆ. ಸಿದ್ದರಾಮಯ್ಯ ಸಾಹೇಬ್ರು ಮೇಲೆ ಲೆಕ್ಕ ಹಾಕ್ತಾರೆ ಸಾಹೇಬ್ರೆ. ತಾಲೂಕದಾಗ ಯಾರ್ದು ಏನು ಸುದ್ದಿ ಎಲ್ಲ ನೋಡ್ತಾರೆ. ನೀವು ಯಾವ ಮಟ್ಟಕ್ಕೆ ನಿಮ್ಮದು ನಿಮ್ಮ ಮನೆ ಫ್ಯಾಮಿಲಿದೆ ನೀವು ಇದು ಮಾಡ್ಕೊಳಕ್ಕೆ ತಯಾರಿಲ್ಲ. ನಿಮ್ಮ ಅಣ್ಣತಮ್ಮರದೇ ಒಂದು ಆಸ್ತಿ ಹಂಚು ಕೊಡಬೇಕಾದ್ರೆ 10 ವರ್ಷದ ಕಾಲತ್ರಿ ಅಣ್ಣತಮ್ಮರಿಗೆ. ನಿಮ್ಮ ಸ್ವಂತದ್ದು ಮನೆಯಿಂದೇ ಬಗೆಯಿರಲ್ಲ. ತಾಲೂಕು ಊರು ಏನು ಮಾಡ್ತೀರಿ?
ಹಿಂದೆ ತಾಲೂಕು ಪಂಚಾಯತ್ ಯಾರು ತರಕಾರ 20 ಜನ ಊರು ನಿಮ್ಮ ಪರ ಇದು ಮಾಡಿಕೊಟ್ಟದ. ಶೌಚಾಲಯ ಕಟ್ಟಿ ಸುನೋ ಪೌಡ್ರ್ ಹಸ್ಕೊಂಡು ಬರಂಗೆ ಮಾಡ್ತಾನ್ರಿ. ಎಲ್ಲಿ ಒಂದು ಸಿಂಗಲ್ ಶೌಚಾಲಯ ತೋರಿಸೋದು ನಮಗೆ ಸಾಹೇಬ್ರೆ. ನಿಮ್ಮ ಸಂಗಟ ಇದ್ದಾವದ ನಾಳೆ ನಾನೇ ಹೋದ್ರು ನನಗೆ ಯಾಕತ್ ಕೇಳ್ತಾರೆ. ಆ ರೀತಿ ನೀವು ಸುಳ್ಳು ಭರವಸೆ ಕೊಟ್ಟಿರಿ ಊರಾಗ. ಎಲ್ಲಿ ಏನು ಮಾಡಿರಿ? ಎಲ್ಲಿ ಒಂದು ಲೈಟ್ ಊರಾಗ ಒಂದು ಲೈಟ್ ಸರಿಯಾಗಿ ಹಾಕ್ಸಲಿಲ್ಲ ನೀವು 5 ವರ್ಷ. ಆ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ಗಳಿಗೆ ಒಂದು ಆಳ ಮನುಷ್ಯನ ಟೈಪ್ ನಡ್ಸ್ಕೊಂಡ್ರಿ 5 ವರ್ಷ ದಿನ. ಲಿಂಗಾಯತರಿಗೆ ಒಕ್ಕಲಿಗರು ಪಂಚಮ ಸರ ಜಗಳ ಕತ್ತದ್ರಿ. ಏನೇನೋ ತಿಪ್ಪಲು ಮಾಡಿರಿ. ಇದು ಇಡೀ ತಾಲೂಕಿನ ಜನಕ್ಕೆ ಕೂನದ. ಆ ರೀತಿ ಮಾಡಬೇಡ್ರಿ ಸಾಹೇಬ್ರೆ. ಅರುಣಗೌಡ್ರು ಒಳ್ಳೆಯವ್ರ, ಅರುಣಗೌಡ್ರು ಕೆಲಸ ಮಾಡತ್ತಾರ. ML ಸಾಹೇಬ್ರ ಅಧಿಕಾರದಾಗ ಅವ್ರೇನೂ ಹಸ್ತಕ್ಷೇಪ ಮಾಡಿಲ್ಲ. ಏನೋ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಏನೋ ನಿಮ್ಮ ಸ್ವಾರ್ಥ ಭಾವನೆ ಇಟ್ಕೊಂಡು ಮುಂದೆ ನಾ MLA ಆಗೋದು ಕನಸು ತೆಗೆದು ಹಾಕಿರಿ ಸಾಹೇಬ್ರ. ನೀವು ನಾ ಹಿಂದೂ ಹೇಳಿದೆ ನಿಮ್ಗೆ, ಈ ರೀತಿ ಅಡವಾಟು ಮಾಡ್ಕೋರ್ದಾಗ ನೀವು ಕಚ್ಬಿಚ್ಚಿ ಮಾಡಿದಾಗ ಸಾಹೇಬ್ರ ಫೇಲ್ ಆಗ್ತಿರತ್ತ. ಇದು ಪಕ್ಷಪಾತ ಮಾಡಿದಾಗ ನೀ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಲ್ಲ. ಇದು ಎಲ್ಲ ಲಿಂಗದ ಸಾಕ್ಷಿ. ನೀ ಎಲ್ಲ ಲಿಂಗ ಸಾಕ್ಷಿ. ನೀನು ಮಾತಾಡಿದ್ದೀವಿ ಇದಕ್ಕೆ ಮ್ಯಾಗ. ನಾ ಹೇಳ್ತೆ ನಾನು ಒಬ್ಬ ಎಲ್ಲ ಲಿಂಗದ ಪರಭಕ್ತಾಗಿ. ನೀ ಎಲ್ಲ ಲಿಂಗ ಸಾಕ್ಷಿ. ನೀ ರಾಜಕೀಯ ಸುಟೇಬಲೆ ಮನುಷ್ಯನೇ ಅಲ್ಲ. ಪಾಲಿಟಿಕ್ಸ್ ಮಾಡ್ತೀವಿ. ಶಿವಪುತ್ರನಿಗೆ ಪಂಡಿತಿಗೆ ಜಗಳ ಹಚ್ಚಿದಿ, ಮಗ್ಬುಲನಿಗೆ ಶಿವಪುತ್ರನಿಗೆ ಜಗಳ ಹಚ್ಚಿದಿ. ಒಬ್ಬ ರೈತ ಮಗ್ಬುಲನ ರೈತರ ಪರ ಇಟ್ಟು ಕಾಳಜಿ ಇದ್ದಾವ. ಮಳೆಗಾಲದಾಗ ದಾರಿ ಕೆಟ್ಟಿತ್ತು ಅಂತರ್ದಾಗ ಅವ ಟಮಾಟಿ ತೊಗೊಂಡು ನೀನು ಹೊಲ್ದಂದೆ ಹೊಂಟಿದ. ಹೊಂಟಕ್ಕರ ಅವ್ನು ಗಾಡಿ ಹೊಳ್ಳೆ ಹಾಕಿದಿ. ನೀವು ಒಬ್ಬ ರೈತ, ಒಬ್ಬ ಸಮಾಜ ಸೇವಕ. ನಿನಗೆ ಯಾವ ಒಂದನಪ್ಪ ಸಮಾಜ ಸೇವಕ ಒಬ್ಬ. ಅದು ನಿಂದು ಖಾಸ ಬಲಗೈ ಬಂಟಿದ್ದಂಗೆ ಮಗ್ಬುಲ್ ಬೈ. ನಮ್ಮೆಲ್ಲರೂ ಉಸುರತ್ ಹೇಳಿದಿ. ಅಂಥ ಒಬ್ಬ ರೈತಂದು ಒಂದು ನೀವು ರೋಡ್ ಮ್ಯಾಗ ಗಾಡಿ ಕೊಟ್ಟಿಲ್ಲ. ಅಟ್ಟು ಕೀಳು ಮಟ್ಟ, ಅಟ್ಟು ಸಣ್ಣ ಬುದ್ಧಿ ಇದ್ದೀರಿ ಕುರುಬ ಸಾಹೇಬ್ರೆ. ಇದು ಪಂಡಿತ್ ನಾವೇ ಮಾತಾಡೋದು. ನಿಮ್ಗೆ ಸಂದೇಶ ಕೊಡ್ತೀನಿ ನೋಡಿರಿ. ವಿಚಾರ ಮುಂದಿನ ದಿನದಾಗ ಮಾಡಿರಿ. ಆ ಮಗ್ಬುಲ್ ಬೈ ಏನು ಮಾಡಿ ನಿಮ್ಗೆ ದುನಿಯಾದ ಹೆಲ್ಪ್ ಮಾಡ್ಯಾನ. ಹೊಳ್ಳಿ ಅವನಿಗೆ ಬಿಡೆ ಹೇಳ್ತೀರಿ ನಾ ಪೈಪ್ಲೈನ್ ಮಾಡಿದ, ನೀರು ಕೊಟ್ಟಿದ್ದ ಅಲ್ಲ, ನೀನು ಕುಂಡಿನೂ ತೊಳೆದೀವಪ್ಪ ನಾವು. ನಮಗೇನು ಬಿಡೆ ಹೇಳಿದಿ? ಏನೂ ಮಾಡಿಲ್ಲ. ನಮ್ಗೆ ಖಾಲಿ ಹಚ್ಕೊಟ್ಟಿದ್ದಿ. ಏನೇನೋ ಮಾಡ್ಬೇಕಂದಿದ್ದಿ. ಎಲ್ಲ ನೀವು ಭೋಗಾಸ ಯಾರಿಗಾರೆ ತಾಲೂಕದ ಜನರಿಗೆ ಮಳೆ ಮಾಡು, ಮಾಶಾಳ ಜನಕ್ಕೆ ಮಳೆ ಮಾಡೋದಾಗಲ್ಲ. ಮಾಶಾಳ ಎಂದು ನಿನ್ನ ಪರ ನಿಲ್ಲಲ್ಲ, ತಾಲೂಕಿನ ಜನ ನಿಂದ್ರಲ್ಲ. ಸುಮ್ಮನೆ ಅರುಣಗೌಡರಿಗೆ ಒಂದೊಂದು ರಾಜಕೀಯ ತಿಪ್ಲಿಗಾಗಿ ಮಾಲಿಕ ಸಾಹೇಬ್ರಿಗೆ ಒಂದು ಹೇಳೋದು, ಊರಿಗೆ ಒಂದು ಹೇಳೋದು, ಇಂಥವು ಮಾಡೋಕ್ಕೆ ಹೋಗಬೇಡಿ ಕುರುಬ ಸಾಹೇಬ್ರೆ. ಭಾಳ ಜನ ಹುಷಾರ್ಯಾರ. ಇನ್ನೊಂದು ನಿಮಗೆ ಕಿವಿ ಮಾತಾಡ್ತಾ ಕುರುಬ ಸಾಹೇಬ್ರೆ, ನೀವೇನು ಮಾಡತ್ತೀರಿ ಈಗಿಂದು ಇದು ಪಾಲಿಟಿಕ್ಸ. ಲಿಂಗಾಯತ್ರಿಗೊಂದು ಎಸ್ಸಿಗೊಂದು ಹಂಗೆ ಬ್ಯಾಕ್ವರ್ಡ್ ಇದ್ದ 5 ಜನಕ್ಕೆ ನೀವು ಯಾವ ಹಿಂದನೂ ನೋಡಿಲ್ಲ, ಬ್ಯಾಕ್ವರ್ಡು ನೋಡಿಲ್ಲ. ಸಂದರ್ಭ ಬಂದ್ರೆ ಎಸ್ಸಿಯವರು ಇಸ್ಲಾಮ್ದವರು ಕೂಂಟಿಟ್ರಿ ಅಂತ ಮಾತಾಡ್ರಿ. ಅದು ಹಿಂದಿನ ಉದಾಹರಣೆ ಅವ. ಲಿಂಗಾಯತ್ರಿಗೂ ಬೈದಿರಿ ನೀವು, ಲಿಂಗಾಯತ್ರು ಸುಮಾರು ಇದ್ದಿರ್ತೇಳಿ. ಆ ರೀತಿ ಮಾಡಬೇಡ ಸಾಹೇಬ್ರ. ಅಂದ್ರೆ ಎಮೋಷನಲ್ ಆಗಿ ಎಲ್ಲೋ ಬ್ಲಾಕ್ ಮೇಲ್ ಮಾಡ್ತಿದ್ರು. ಎಮೋಷನಲ್ ಆಗಿ ನೀವು ಇದು ಏನು ಓಟ್ಯಾಕ್ ಮಾಡತ್ತೀರಿ ಅರುಣಗೌಡ್ರಿಗೆ, ಆ ಓಟ್ಯಾಕ್ ನೀವು ಸಕ್ಸಸ್ ಆಗಲ್ರ ಸಾಹೇಬ್ರೆ. ನೋಡ್ರಿ ಮುಂದಿನ